ಸೊ ಈ ವಿಡಿಯೋದಲ್ಲಿ ಕೀಬೋರ್ಡ್ ಒಳಗಡೆ ಏನಿದೆ, ಯಾವ ಥರ ವರ್ಕ್ ಮಾಡುತ್ತೆ, ಮತ್ತು ಅದನ್ನು ನಾವು ಯಾವ ಥರ ಈಗ ಯಾವುದಾದ್ರೂ ಒಂದು ಕೀ ವರ್ಕ್ ಆಗ್ತಿಲ್ಲ ಅಂತಂದರೆ ಅದನ್ನು ನಾವು ಹೇಗೆ ರಿಪೇರಿ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ನೋಡೋಣ, ಮತ್ತು ಕೀಬೋರ್ಡಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಸೊ ಈ ಕೀಬೋರ್ಡ್ನ ಹೇಗೆ ಓಪನ್ ಮಾಡಬೇಕು? ಸೊ ಓಪನ್ ಮಾಡೋದು ಅಂತಂದರೆ ಹಿಂದ್ಗಡೆ ಸ್ಕ್ರೂಸ್ ಇರುತ್ತೆ. ಓಕೆ, ಈ ಸ್ಕ್ರೂಗಳನ್ನು ನೀವೇನು ಮಾಡಬೇಕು? ಸೊ ಓಪನ್ ಮಾಡಬೇಕು. ಓಕೆ, ಇದು ಓಪನ್ ಆಗಿದೆ. ನಾನೆಲ್ಲ ಲಾಕ್ ಓಪನ್ ಮಾಡಿದ್ದೀನಿ. ಒಳಗಡೆ ಈ ಥರ ಇರುತ್ತೆ. ಓಕೆ, ಸೊ ಇದಕ್ಕೆ ಏನೇನು ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ನೋಡಿ, ಈ ಥರ ಸೌಂಡ್ ಬರುತ್ತಲ್ವಾ? ಸೊ ನೋಡಿ, ಅಬ್ಸರ್ವ್ ಮಾಡಿ. ನಾವು ಯಾವುದನ್ನು ಪ್ರೆಸ್ ಮಾಡ್ತೀವಿ ಆ ಕೀ ಮಾತ್ರ ನಿಮಗೆ ನೋಡಿ ವರ್ಕ್ ಆಗುತ್ತೆ. ಹೌದಾ? ನಾನೀಗ ಈ ಥರ ಒಂದೇ ನಾವು ಯಾವುದನ್ನು ಪ್ರೆಸ್ ಮಾಡ್ತಿರ್ತೀವಿ ಅದು ಓಪನ್ ಆಗುತ್ತೆ. ಕಾಣಿಸ್ತಿದೆ ಅಲ್ವಾ ನಿಮಗಿದು? ಓಕೆ, ಸೊ ಇದು ಏನಿದೆ, ಇದಕ್ಕೇನು ಹೇಳ್ತೀವಿ ನಾವು ನೋಡಿ. ಈ ಕೀಬೋರ್ಡ್ ಕೆಳಗಡೆ ಪ್ಯಾನಲ್ ಇರುತ್ತಲ್ಲ, ಅದಕ್ಕಿದು ಲಾಕ್ ಆಗುತ್ತೆ. ಓಕೆ, ಲಾಕ್ಗಳಿವೆಲ್ಲ. ಓಕೆ, ಕೀಬೋರ್ಡಲ್ಲಿ ಈ ಥರ ಲಾಕ್ ಆಗುತ್ತೆ. ಸೊ ಇದನ್ನು ನಾನು ಹೀಗೆ ಓಪನ್ ಮಾಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನೀವೇನು ಬಟನ್ ಪ್ರೆಸ್ ಮಾಡ್ತೀರಾ ಅದು ನಿಮಗೆ ಈ ಥರನೇ ಒಳಗಡೆ ಇರುತ್ತೆ. ಇದೊಂದು ಶೀಟ್ ಇದು. ಓಕೆ, ಈ ಶೀಟ್ನ ಓಪನ್ ಮಾಡಬೇಕು ಅಂತಂದರೆ ಫಸ್ಟ್ ಇಲ್ಲಿ 2 ಸ್ಕ್ರೂನ ತೆಗಿಬೇಕಾಗುತ್ತೆ. ಹೌದಾ? ಇಲ್ಲಿ ಲಾಕ್ ಆಗಿದೆ ನೋಡಿ. ಹೌದಾ? ಇದನ್ನು 2 ಸ್ಕ್ರೂ ಎಲ್ಲ ಕೀಬೋರ್ಡಲ್ಲೂ ಕೂಡ ಇದೇ ಥರ ಇರಲ್ಲ. ಕೆಲವೊಂದು ಕೀಬೋರ್ಡಲ್ಲಿ ಕೆಲವೊಂದು ಥರ ಇರುತ್ತೆ. ಓಕೆ, ಸೊ ಇದನ್ನು ನಾವೇನು ಮಾಡ್ತೀವಿ, ಈ ಥರ ಓಪನ್ ಮಾಡಿಕೊಂಡು ಓಕೆ, ಇದನ್ನು ನಾವು ಬೋರ್ಡ್ ಅಂತ ಹೇಳ್ತೀವಿ. ಕೀಬೋರ್ಡಲ್ಲಿ ಬೋರ್ಡ್ ಬರುತ್ತೆ. ಇದೊಂದು ಕೆಲವೊಂದರಲ್ಲಿ ಇದು ಪ್ಲಾಸ್ಟಿಕ್ ಇರುತ್ತೆ. ಸೊ ಈ ಥರ ಬಟನ್ಸ್ ಇರುತ್ತೆ. ನಾವು ಇದನ್ನು ಪ್ರೆಸ್ ಮಾಡಿದರೆ ನೋಡಿ, ಒಂದ್ಸರಿ ಪ್ರೆಸ್ ಮಾಡಿದ ತಕ್ಷಣ ಪ್ರೆಸ್ ಆಗಿ ಕೀ ಮತ್ತು ನಮಗೆ ಈಗ ಮಾನಿಟ್ರಲ್ಲಿ ನಮಗೆ ಅಕ್ಷರಗಳು ಕಾಣಿಸ್ತಿರುತ್ತೆ ಅಲ್ವಾ? ನಾವು ಯಾವ ಕೀನ ಪ್ರೆಸ್ ಮಾಡ್ತೀವಿ ಅದು ಒಂದ್ಸರಿ ಹೋಗಿ ಇದಿಲ್ಲ ಅಂದಿದ್ರೆ ನಿಮಗೆ ಕೀಬೋರ್ಡಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ? ಇದು ಪ್ರೆಸ್ ಮಾಡಿದ ತಕ್ಷಣ ಮತ್ತೆ ನಮಗೆ ಆ ಕೀ ಮೇಲೆ ಬರಬೇಕಲ್ಲ, ಎಂಬೋಸ್ ಆಗಬೇಕಲ್ಲ, ಹೊರಗೆ ಬರಬೇಕಲ್ಲ. ಹಾಗಾಗಿ ನೋಡಿ, ನಾವು ಪ್ರೆಸ್ ಮಾಡಿದರೂ ಕೂಡ ಮತ್ತೆ ಅದು ಅಲ್ಲಿ ಹೋಗಿ ಸೊ ಆ ಒಂದು ಬೋರ್ಡಲ್ಲಿ ಇಲ್ಲಿದೆ ನೋಡಿ, ಬೋರ್ಡ್ ಇದೆ ಅಲ್ವಾ? ಸೊ ಇದರೊಳಗಡೆ ನಿಮಗೆ ನೋಡಿ ಈ ಥರ ಕಾಣಿಸ್ತಿರುತ್ತೆ. ಪ್ಲಾಸ್ಟಿಕ್ ಶೀಟ್ ಥರ ಕಾಣಿಸ್ತಿದೆ. ಆ್ಯಕ್ಚುಲಿ ಇದರಲ್ಲಿ ಇಷ್ಟು ತೆಳ್ಳಗಿರೋ ಪ್ಲಾಸ್ಟಿಕ್ಕಲ್ಲಿ ಏನಾಗಿದೆ, ಸೊ ನಿಮಗೆ ಕನೆಕ್ಷನ್ಸ್ ಇರುತ್ತೆ ಕೇಬಲ್ ಒಳಗಡೆ. ಓಕೆ, 2 ಲೇಯರ್ ಇದರಲ್ಲಿ ಪ್ಲಾಸ್ಟಿಕ್ ಇರುತ್ತೆ. ಒಳಗಡೆ ವೈರ್ ಎಲ್ಲ ಕನೆಕ್ಷನ್ ಆಗಿರುತ್ತೆ. ಈ ಎಲ್ಲ ಕೀಸ್ಗಳು ಕನೆಕ್ಟ್ ಆಗಿ ಇಲ್ಲಿ ಬಂದಿದೆ ನೋಡಿ, ಕಾಣಿಸ್ತಿದ್ದಲ್ಲ ಇಲ್ಲಿ ನಿಮಗೆ ಸಿಲ್ವರ್ ಕಲರ್ ಇದಕ್ಕೆ ಬರುತ್ತೆ. ಇದು ಈ ಕೀಬೋರ್ಡ್ಗೆ ಏನಿದೆ ಕಾರ್ಡ್ ಅಂತ ಹೇಳ್ಬೋದು, ಅಥವಾ ಇದು ಬೋರ್ಡ್ ಅಂತ ಹೇಳ್ಬೋದು. ಓಕೆ, ಇದರಲ್ಲಿ ಟ್ರಾನ್ಸಿಸ್ಟರ್ ಮತ್ತು ಐಸಿಸ್ಗಳೆಲ್ಲ ಇರುತ್ತೆ. ಇದಕ್ಕೆ ಸಪೋರ್ಟ್ ಆಗಿ ಇದು ಕೆಳಗಡೆ ಹೋಗಬಾರ್ದು, ಸೊ ಬೆಂಡ್ ಆಗಬಾರ್ದು ಅಂತ ಇದು ಒಂದು ನಿಮಗೆ ಸೊ ಇದು ಫೈಬರ್ ಅಥವಾ ಇದು ಸ್ಟೀಲ್ ಇದೆ. ಇದು ಆ್ಯಕ್ಚುಲಿ ಸ್ವಲ್ಪ ಕಬ್ಬಿಣ ಥರ ಇದೆ. ಇದು ಗಟ್ಟಿ ಬರುತ್ತೆ. ಇದು ಇಲ್ಲ ಅಂದಿದ್ರೆ ನಮಗೆ ಇದು ಏನಾಗ್ತಿತ್ತು, ಈ ಪ್ಲಾಸ್ಟಿಕ್ ಶೀಟ್ ಬೆಂಡ್ ಆಗ್ತಿತ್ತು ಅಲ್ವಾ? ಬೆಂಡ್ ಆದರೆ ಇಲ್ಲಿ ಒಳಗಡೆ ಇರೋ ಸಿಗ್ನಲ್ಲು ಕಟ್ ಆಗುತ್ತೆ. ಕಟ್ ಆದರೆ ನೆಕ್ಸ್ಟ್ ನಮಗೆ ಆ ಕೀ ವರ್ಕ್ ಆಗ್ತಿರಲ್ಲ. ಓಕೆ, ಹಾಗಾಗಿ ಅದಕ್ಕೋಸ್ಕರ ಇದಕ್ಕೆ ಸಪೋರ್ಟಿಗೋಸ್ಕರ ಇದನ್ನು ಇವೆಲ್ಲವೂ ಕೂಡ ಎಲ್ಲ ಕೀಸ್ಗಳು ಇದ್ರ ಮುಖಾಂತರ ನಮಗೆ ಈ ಬೋರ್ಡಿಗೆ ಹೋಗುತ್ತೆ. ಈ ಬೋರ್ಡಿಂದ ನೆಕ್ಸ್ಟ್ ಕೇಬಲಲ್ಲಿ ನಿಮಗೆ ಕೇಬಲ್ ಕಾಣಿಸ್ತಿದೆಯಲ್ಲ ಇಲ್ಲಿ, ಇದೇ ನೋಡಿ ಬೋರ್ಡ್. ಹೌದಾ? ಬೋರ್ಡ್, ದಿಸ್ ಈಸ್ ಅ ಬೋರ್ಡ್. ಓಕೆ, ಅಥವಾ ಕಾರ್ಡ್ ಅಂತಲೇ ಹೇಳ್ಬೋದು. ಇದು ಈ ಥರ ಕನೆಕ್ಷನ್ ಆಗಿರುತ್ತೆ. ಈ ಥರ ಒಂದು ನಾಚ್ ಇದು ನೋಡಿ, ಇಲ್ಲಿದೆ ಅಲ್ಲ ನಿಮಗೆ, ಇಲ್ಲಿ ಗೋಲ್ಡನ್ ಕಲರ್ ಇದೆ. ಗೋಲ್ಡನ್ ಕಲರ್ ಇದೆ ನೋಡಿ. ಹೌದಾ? ಈ ಥರ. ಓಕೆ, ಇದಕ್ಕೆ ಟಚ್ ಆಗಿರುತ್ತೆ. ಇದನ್ನು ನಾವೇನು ಮಾಡ್ತೀವಿ, ಕರೆಕ್ಟಾಗಿ ಇಲ್ಲಿಗೆ ಕನೆಕ್ಷನ್ ಕೊಡ್ತೀವಿ. ಓಕೆ, ಈ ಥರ ಕೊಟ್ಟ ಮೇಲೆ ಈ ಥರ ಕನೆಕ್ಟ್ ಮಾಡಿ ನೆಕ್ಸ್ಟ್ ಅದಾದಮೇಲೆ ಇದಕ್ಕೆ ನಾವು ಮತ್ತೆ ಕನೆಕ್ಷನ್ ಕೊಟ್ಟ ಮೇಲೆ ಕಾಣಿಸ್ತಿದೆಲ್ಲ ನಿಮಗಿಲ್ಲಿ. ಓಕೆ, ನೋಡಿ ಕನೆಕ್ಷನ್ ಕೊಡ್ತಿದ್ದೀನಿ. ಮತ್ತು ನೀವು ವರ್ಕ್ ಮಾಡ್ತಿರ್ಬೇಕಾದ್ರೆ ಟ್ರೈ ಮಾಡೋಕ್ಕೆ ಹೋಗಬೇಡಿ, ವರ್ಕಿಂಗ್ ಕೀಬೋರ್ಡ್ನ ಟ್ರೈ ಮಾಡಬೇಡಿ. ನನಗೆ ಇದ್ರ ಬಗ್ಗೆ ಗೊತ್ತು, ಹಾಗಾಗಿ ಇದನ್ನು ಟ್ರೈ ಮಾಡ್ತಿದ್ದೀನಿ. ಸೊ ನೀವು ಕೀಬೋರ್ಡ್ ಬಗ್ಗೆ ಅದು ಕೆಟ್ಟು ಹೋದರೆ ರಿಪೇರಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಸೊ ಇದಕ್ಕೆ ಕೀಬೋರ್ಡ್ ಇದು ಲಿನೋವಾ ಕಂಪ್ನಿ. ಇದೇನಿಲ್ಲ ಅಂದರೂ 1,500 1,000 ಇರುತ್ತೆ. ಓಕೆ, ಬ್ರ್ಯಾಂಡೆಡ್ ಕೀಬೋರ್ಡಲ್ಲಿ
ಕಾಸ್ಟ್ಲಿ ಇರುತ್ತೆ. ಬ್ರ್ಯಾಂಡೆಡಿಗೂ ಮತ್ತು ನಾರ್ಮಲ್ ಕೀಬೋರ್ಡ್ಗೂ ಇರೋಂಥ ವ್ಯತ್ಯಾಸ ನೋಡಿ, ಲೈಫ್ ಹೆಂಗೆ ಬರುತ್ತೆ ಅಂತ. ಇದಿದೆಯಲ್ಲ, ಇದು ಬ್ರ್ಯಾಂಡೆಡ್ ಕೀಬೋರ್ಡಲ್ಲಿ ಮಾತ್ರ ಇಷ್ಟು ಒಳ್ಳೆ ಕ್ವಾಲಿಟಿ ಹಾಕಿರ್ತಾರೆ. ನೀವು ಆರ್ಡಿನರಿ 250-300 ರೂಪೀಸ್ ಕೀಬೋರ್ಡ್ ತೊಗೊಂಡ್ರೆ ಈ ಥರ ಇರಲ್ಲ. ಓಕೆ, ನಾನು ನೋಡಿದ್ದೀನಿ ಬಹಳಷ್ಟು ಕೀಬೋರ್ಡಲ್ಲಿ ಈ ಥರ ಇರಲ್ಲ. ಅದಕ್ಕೆ ಬ್ರ್ಯಾಂಡೆಡೇ. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸ್ವಲ್ಪ ದುಡ್ಡು ಹೆಚ್ಚಿಗೆ ಆಗುತ್ತೆ ಸ್ಟಾರ್ಟಿಂಗ್ ನಮಗೆ ತೊಗೊಳ್ಬೇಕಾದ್ರೆ. ನೀವೊಂದು 250 ರೂಪೀಸ್ದು 200 ರೂಪೀಸ್ದು ಒಂದು ಕೀಬೋರ್ಡ್ ತೊಗೊತೀರ, ಅದು ಒಂದು 6 ಮಂತ್ಸ್ಗೆ ಅಲ್ವಾ ಒಂದು 3 ಮಂತ್ಸ್ಗೆ ಹೋಗ್ಬಿಡುತ್ತೆ, 1 ಇಯರ್ಗೆ ಹೋಗ್ಬೋದು ಮ್ಯಾಕ್ಸಿಮಮ್. ಈ ಥರ ಬ್ರ್ಯಾಂಡೆಡ್ ಇರೋ ಕೀಬೋರ್ಡ್ ತೊಗೊಂಡ್ಬಿಟ್ರೆ ನಾವು ಹೆಚ್ಚು ಕಡಿಮೆ ಇದು 5 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ ನಾನು. ಓಕೆ, ಇದನ್ನು ನೋಡಿ ಈ ಥರ ಕನೆಕ್ಷನ್ ಕೊಡ್ತಾ ಇದ್ದೀನಿ. ಓಕೆ, ಇದಕ್ಕೆ ಫಸ್ಟ್ ನಿಮಗೆ ಇವಕ್ಕೇನು ಹೇಳ್ತಾರೆ, ಕೀಬೋರ್ಡ್ ಕ್ಯಾಪ್ಸ್. ಇದು ಕೀಬೋರ್ಡ್, ಇವುಗಳಿಗೆ ಕ್ಯಾಪ್ಸ್ ಇವು ಆ ಥರ. ಓಕೆ, ಇಲ್ಲಿ ಕ್ಯಾಪ್ ಇದೆ. ಸೊ ಕ್ಯಾಪ್ಸ್ ಇವೆಲ್ಲ ನಾವು ಏನು ನೋಡಿ, ಈಗ ಪ್ರೆಸ್ ಮಾಡಿದರೆ ಪ್ರೆಸ್ ಆಗಿದ್ದು ಒಂದ್ಸರಿ ಹಿಂಗೆ, ಈಗ ನೋಡಿ ಪ್ರೆಸ್ ಆಗ್ತಾ ಇಲ್ಲ ಇದು ಕೀಬೋರ್ಡು. ಇದು ಪ್ರೆಸ್ ಆಗಬೇಕು, ನಾನು ಪ್ರೆಸ್ ಮಾಡಿದ ಕೀ ಮತ್ತೆ ವಾಪಸ್ ಬರಬೇಕು, ಮತ್ತೆ ಸ್ಟಡಿ ಆಗಬೇಕು, ಇನ್ನೊಂದು ಸರಿ ಅದನ್ನು ಪ್ರೆಸ್ ಮಾಡಲಿಕ್ಕೆ ಅಂತಂದರೆ ನಮಗೇನಾಗಿರಬೇಕಿತ್ತು, ಇದು ಇರಬೇಕು. ಓಕೆ, ಇದಕ್ಕೇನು ಹೇಳ್ತಾರೆ, ಓಕೆ ಇದನ್ನು ನೋಡ್ತಾ ಹೋಗೋಣ. ಕೀಬೋರ್ಡಲ್ಲಿ ಇದು ಕ್ಯಾಪ್ಸ್, ಇವೆಲ್ಲ ಕ್ಯಾಪ್, ಕೀಗಳಿಗೆ ಕ್ಯಾಪ್ಸ್ಗಳು. ಓಕೆ, ಇದು ಆದಮೇಲೆ ನೆಕ್ಸ್ಟ್ ನಾವು ಇದನ್ನು ಸ್ವಿಚಸ್ ಇದೆ ಇಲ್ಲಿ. ಓಕೆ, ಇದನ್ನು ನಾವು ಪ್ರೆಸ್ ಮಾಡಿದ ತಕ್ಷಣವೇ ಮತ್ತೆ ವಾಪಸ್ ಬರುತ್ತೆ. ವಾಪಸ್ ಕೀಬೋರ್ಡಲ್ಲಿ ವಾಪಸ್ ಕೀಬೋರ್ಡ್ ನಮಗೆ ಈಗ ಪ್ರೆಸ್ ಮಾಡಿದ ಕೂಡಲೇ ಮೇಲೆ ಬರಬೇಕಲ್ಲ, ಅದಕ್ಕೋಸ್ಕರ ಇದು ಇರುತ್ತೆ. ಓಕೆ, ಇವೆಲ್ಲ ನೋಡಿ ನಿಮಗೆ ಕಾಣಿಸ್ತಿದೆಯಲ್ಲ ಇಲ್ಲಿ ಈ ಥರ ನಮಗೆ ನೋಡಿ, ಇದು ಒಂದು ರಬ್ಬರ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಕೆಲವೊಂದರಲ್ಲಿ ಈ ಥರ ಕ್ವಾಲಿಟಿ ಇರೋಲ್ಲ, ಇದು ತುಂಬ ಕ್ವಾಲಿಟಿ ಒಳ್ಳೆದಿದೆ ಇದು. ಓಕೆ, ಇದಕ್ಕೆ ಹೇಳೋದು ಕೀಬೋರ್ಡ್ ಕಾಸ್ಟ್ಲಿ ಹೇಗಿರುತ್ತೆ, ಯಾಕೆ ಕಾಸ್ಟ್ಲಿ ಇರುತ್ತೆ ಬ್ರ್ಯಾಂಡೆಡ್ ಅಂತ ನಾವು ಹೀಗೆ ಐಡೆಂಟಿಫೈ ಮಾಡಬೇಕಾಗುತ್ತೆ. ಎಲ್ಲರೂ ಕೀಸ್ ಎಷ್ಟಿದೆ, ಎಲ್ಲ ಕೀ ಥರನೇ ಇದು ಕೀಬೋರ್ಡ್ ಇದೆ, ಆದರೆ ಇದಕ್ಕೆ ಯಾಕೆ 250, ಇದಕ್ಕೆ ಯಾಕೆ 1000 ರೂಪೀಸ್ ಅಂತ ಯೋಚನೆ ಮಾಡ್ತೀವಿ ಅಲ್ವಾ. ನೋಡಿ ಕ್ವಾಲಿಟಿ ಹೇಗಿದೆ, ಇಷ್ಟು ಒಳ್ಳೆ ಕ್ವಾಲಿಟಿ, ಇದು ಪ್ಲಾಸ್ಟಿಕ್ ಕೂಡ ಇರಲ್ಲ. ಓಕೆ, ಇಷ್ಟು ಕನೆಕ್ಷನ್ಸ್ ಎಲ್ಲ ಇದೆ ಇದರಲ್ಲಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಇದಕ್ಕೆ PCB ಅಂತ ಹೇಳ್ತೀವಿ. PCB ಅಂದರೆ ಏನು ಗೊತ್ತಾ, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ. ಓಕೆ, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್, ಸರ್ಕ್ಯೂಟ್ ಆಗಿದೆ ನೋಡಿ, ಪ್ರಿಂಟ್ ಆಗಿದೆ, ಜೊತೆಗೆ ಕೀಸ್ಗಳು, ಇವೆಲ್ಲ ಕೀಸ್ಗಳು ಕಾಣಿಸ್ತಿದೆಯಲ್ಲ ನಿಮಗೆ ಡಾಟೆಡ್ ಇಲ್ಲಿ, ಇವೆಲ್ಲ ಕೀಸ್ಗಳು ಇವು. ಓಕೆ, ಆ ಕೀಗಳು ನಮಗೆ ಇಲ್ಲಿ ಟಚ್ ಆಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ A ಅಂತ ಕೀ ಇತ್ತು, ಇಲ್ಲಿ B ಇತ್ತು, ಇಲ್ಲಿ C ಇತ್ತು, ಇಲ್ಲಿ D ಇತ್ತು ಅಂದರೆ ಆ ಕೀ ನಾವು ಪ್ರೆಸ್ ಮಾಡಿದ ತಕ್ಷಣ ಆ ಸರ್ಕ್ಯೂಟ್ ಮುಖಾಂತರ ಎಲ್ಲಿಗೆ ಹೋಗುತ್ತೆ, ನೀವು ನೋಡಿದ್ರಲ್ಲ ಇಲ್ಲಿ ಈ ಬೋರ್ಡಿಗೆ ಹೋಗುತ್ತೆ, ಆಮೇಲೆ ಅದು ಎಲ್ಲ ವರ್ಕ್ ಆಗುತ್ತೆ. ಗೊತ್ತಾಯ್ತಲ್ಲ ಇನ್ನೇನಿದೆ ಅಂತ. ನೆಕ್ಸ್ಟ್ ಇದು ಸಪೋರ್ಟಿಗೆ ಕೆಳಗಡೆ ಒಂದು, ಸೊ ಯಾವುದಾದ್ರೂ ಕ್ವಾಲಿಟಿ ಹೀಗೆ ಇರಬೇಕಂತಿಲ್ಲ, ಬೇರೆ ಬೇರೆ ಕ್ವಾಲಿಟೀಸ್ ಕೂಡ ಇರುತ್ತೆ ಬೇರೆ ಬೇರೆ ಕೀಬೋರ್ಡಲ್ಲಿ. ಓಕೆ, ಫೈನ್. ನೆಕ್ಸ್ಟ್ ಅದಾದಮೇಲೆ ಇದನ್ನು ಹೇಗೆ ನಾವು ಹಾಕಬೇಕು, ಹೇಗೆ ಫಿಟ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಓಕೆ, ಇದೆಲ್ಲ ಕ್ಲೀನಾಗಿ ಈಗ ಫಿಟ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ಇದೇನಿದು PCB. ಓಕೆ, PCB ಅಂದ್ರೇನು, ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ನಿಮಗೆ ಇದರಲ್ಲಿ ಎಕ್ಸಾಮ್ಸ್ಗಳಲ್ಲಿ ಕೇಳ್ಬೋದು, ಭಾಳ ಡೀಪ್ ಎಕ್ಸಾಮ್ಸ್ಗಳಲ್ಲಿ. ಓಕೆ, ಸೊ ಇದಕ್ಕೆ ಫುಲ್ ಫಾರ್ಮ್ ಹೇಳಿ ಅಂತ. ನೆಕ್ಸ್ಟ್ ಅದಾದಮೇಲೆ ಇದು ನೋಡಿ, ನಾನು ಹೇಳಿದ್ನಲ್ಲಾಗಲೇ ನಿಮಗೆ ಸ್ವಿಚ್. ಓಕೆ, ಸೊ ಈ ಥರ ಫಿಟ್ ಮಾಡ್ತೀರಿ. ನೆಕ್ಸ್ಟ್ ಅದಾದಮೇಲೆ ಇದೇನಿದು, ಕೀ ಕ್ಯಾಪ್ಸ್. ಓಕೆ, ಕೀಗಳಿಗೆ ಕ್ಯಾಪ್ ಹಾಕ್ತಾ ಇದ್ದೀವಿ ಇವಾಗ. ಓಕೆ, ಸೊ ನೋಡಿ ಕಾಣಿಸ್ತಿದೆಯಲ್ಲ, ಕ್ಲೀನಾಗಿ ಲಾಕ್ ಮಾಡ್ತಿದ್ದೀನಿ, ಲಾಕ್ ಆಯಿತು ನೋಡಿ. ಈಗ ನನಗೆ ಪ್ರೆಸ್ ಮಾಡಿದರೆ ಪ್ರೆಸ್ ಆಗಿ ಮತ್ತು ಕೀ ಮೇಲೆ ಬರುತ್ತೆ. ಇದಕ್ಕೆ ಕಾರಣ ಏನು ಗೊತ್ತಾ, ಸೊ ಆ ಒಳಗಡೆ ನಾವು ಫೈಬರ್ದು ಇದು ಇತ್ತಲ್ಲ, ಬಟನ್ಸ್ ಇತ್ತಲ್ಲ, ಆ ಬಟನ್ಸ್ ಕೂಡ ಏನು ಮಾಡುತ್ತೆ, ಪುಷ್ ಮಾಡುತ್ತೆ ಮೇಲ್ಗಡೆ ಬರಲಿಕ್ಕೆ. ಓಕೆ, ಫೈನ್, ಯೂಸ್ ಮಾಡ್ಬೋದು. ಎಲ್ಲ ಕೀಸ್ ಕೂಡ ಈಗ ನೀಟಾಗಿ ವರ್ಕ್ ಆಗುತ್ತೆ. ಓಕೆ, ಈಗ ನಾವು ಒಳಗಡೆ ಕೀಬೋರ್ಡಲ್ಲಿ ಯಾವ ಥರ ವರ್ಕ್ ಮಾಡುತ್ತೆ, ಕೀಬೋರ್ಡಲ್ಲಿ ಏನೇನು ಇರುತ್ತೆ ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಮಗೆ ಇನ್ನು ಬೇರೆ ಬೇರೆ ಕಂಪ್ಯೂಟರ್ ಪಾರ್ಟ್ಸ್ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಹಾಕುವ ವಿಡಿಯೋಗಳು ನಿಮಗೆಲ್ಲ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.